ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಭಾರ್ಗವಿ LLB ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ್ ಒಂದು ಕಡೆ ವಿಕ್ಕಿನ ಸೆಲ್ಲರೊಳಗೆ ಹಾಕಿರ್ತಾರೆ, ಹಾಗೆ ಇನ್ನೊಂದು ಕಡೆ ಸಿತಾರನ ಸೆಲ್ಲರೊಳಗೆ ಹಾಕಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಅಂತ ಕಿರ್ತಾ ಇರ್ತಾಳೆ. ಏನು ಮೇಡಮ್, ಕಿರ್ಚಾಡಿ ಬಾಯಿ ಒಣಗಿದ್ಯಾ, ಹಾಗೆ ಹೊಟ್ಟೆ ಹಶ್ವಾಗಿದ್ಯಾ, ಸ್ವಲ್ಪ ಹೊತ್ತೀರಿ, ಇನ್ನೊಂದು ಅರ್ಧ ಗಂಟೆ ಊಟ ಬರುತ್ತೆ ಅಂತ ಟೀಸ್ ಮಾಡ್ತಾ ಇರ್ತಾರೆ. ಹಾಗೆ ಸೀತಾರ ಹೇಳ್ತಾ ಇರ್ತಾಳೆ, ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿದ್ದೀನಿ ತಾನೆ, ಇನ್ಮೇಲೆ ಆದರೂ ಸಹ ನನ್ನ ಮಗನ್ನ ಬಿಟ್ಬಿಡ್ರಿ, ಯಾಕೆ ಇನ್ನೂ ಇಲ್ಲೇ ಇಟ್ಕೊಂಡಿದ್ದೀರಾ ಅಂತ ಅನ್ಬೇಕಾದ್ರೆ, ನೋಡಿ ಮೇಡಮ್, ಕೋರ್ಟ್ರಿಂದ ಆರ್ಡರ್ ಆಗಬೇಕು, ಆರ್ಡರ್ ಶೀಟ್ ನನ್ನ ಕೈಗೆ ಸೇರಬೇಕು, ಆಮೇಲೆ ನಾವು ಇವನನ್ನ ಬಿಡೋದು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಸಿತಾರ, ಕರೀರಿ ನನ್ನ ಗಂಡನ, ಅವ್ರ ಮುಂದೆ ನಾನು ಹೇಳ್ತೀನಿ ಅಂತ ಜೋರಾಗಿ ಕೂಗಾಡ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಪ್ರತಾಪ್ ನಗಾಡ್ತಾ ಇರ್ತಾರೆ. ನಿಮ್ಮ ಗಂಡ ರಾಜಕಾರಣಿ ಆಗಿರ್ಬೋದು, ಆದರೆ ಸ್ಟೇಷನ್ ಮತ್ತು ಕೋರ್ಟು ಅವ್ರು ಹೇಳ್ದಂಗೆಲ್ಲ ನಡೆಯಲ್ಲ ಮೇಡಮ್ ಅಂತ ನಗಾಡ್ತಾ ಇರ್ತಾರೆ. ಹಾಗೆ ನೀವು ಬೇಕು ಅಂದಾಗ ಬರೋಕ್ಕೆ, ಬೇಡ ಅಂದಾಗ ಹೋಗೋಕ್ಕೆ ಯಾರಪ್ಪನ ಮನೆ ಆಸ್ತಿ ಏನಲ್ಲ. ನೋಡುವಿಕೆ, ನಿನಗೆ ಇದು ಚೆನ್ನಾಗಿ ಗೊತ್ತು, ರೂಲ್ಸ್ ರೆಗ್ಯುಲೇಷನ್ ಏನು ಅಂತ ನಿನಗೆ ಗೊತ್ತಲ್ವಾ, ನಿಮ್ಮಮ್ಮನಿಗೆ ಸ್ವಲ್ಪ ಹೇಳು ಅಂತ ಅನ್ಬೇಕಾದ್ರೆ ವಿಕ್ಕಿ ಗುರಾಯಿಸ್ಕೊಂಡು ಇನ್ಸ್ಪೆಕ್ಟರ್ನ ನೋಡ್ತಾ ಇರ್ತಾನೆ. ಹಾಗೆ ಸೀತಾರ, ನೋಡಿ ಇನ್ಸ್ಪೆಕ್ಟರ್, ಅತಿಯಾಗಿ ಆಡ್ತಾ ಇದ್ದೀರಾ, ಇದು ಒಳ್ಳೇದಲ್ಲ ಅಂತ ಮತ್ತೆ ವಾರ್ನ್ ಮಾಡ್ತಾ ಇರ್ತಾಳೆ. ಹಾಗೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಅಲ್ಲ, ಅಮ್ಮ ಮತ್ತು ಮಗ ಇಬ್ಬರು ಸರಿಯಾಗಿದ್ದೀರಾ, ಇಷ್ಟು ದಿನ ಮಗ ಕೊಲೆ ಮಾಡಿದ್ದಾನೆ ಅಂದಮೇಲೆ ತಾಯಿ ಆದವಳು ಪಾಪ ಹೇಗೆ ಸಹಿಸ್ಕೋತಾಳು ಅಂತ ನಾನು ಅಂದ್ಕೊಂಡಿದ್ದೆ, ಇವಾಗ ನೋಡಿದರೆ ತಾಯಿನೇ ಕೊಲೆ ಮಾಡಿ ಬಂದಾಳೆ, ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಅಂತ ಇನ್ಸ್ಪೆಕ್ಟರ್ ಉಗಿತಾ ಇರ್ತಾರೆ. ಹಾಗೆ ಹಾಗಂತ ಹೇಳ್ಕೊಂಡು ಇನ್ಸ್ಪೆಕ್ಟರ್ ಹೊರಟೋಗ್ತಿರ್ಬೇಕಾದ್ರೆ ಈ ಕಡೆ ವಿಕ್ಕಿ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಏನು ಮಾಮ್, ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ, ಸ್ವತಃ ರಾಜಕಾರಣಿ ಹಾಗೆ ನಮ್ಮ ಡ್ಯಾಡ್ ಸಹ ಈ ಥರ ಕೊಲೆ ಮಾಡಿಲ್ಲ, ನಿನ್ನಿಂದಲೇ ಆಗಿದ್ದಿದೆಯಲ್ಲ, ನೀನು ಕೊಲೆ ಮಾಡಿ ಈ ಥರ ಜೈಲಿಗೆ ಬಂದಿದೆಯಲ್ಲ, ಇವಾಗ ನೋಡಿ ಇಬ್ಬರು ಕಂಬಿ ಎಣಿಸೋ ಆಗವಾಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕಣ್ಣೀರು ಹಾಕೊಂಡು ಸಿತಾರ ಹೇಳ್ತಾ ಇರ್ತಾಳೆ, ಅಲ್ಲ ಕಣೋ ವಿಕ್ಕಿ, ಇಷ್ಟಾದರೂ ಸಹ ನೀನು ನಿಮ್ಮ ಅಪ್ಪನ ಪರನೇ ಮಾತಾಡ್ತೀಯಲ್ಲೋ ಅಂತ ಹೇಳ್ತಾ ಇರ್ತಾಳೆ. ನೋಡು ವಿಕ್ಕಿ, ನಿಮ್ಮ ಅಪ್ಪನ ಥರ ರಾಜಕೀಯ ನನಗೆ ಗೊತ್ತಿಲ್ಲದಲ್ಲೇ ಇರ್ಬೋದು, ಆದರೆ ನನ್ನ ಕುಟುಂಬನ ಯಾವ ಥರ ಉಳಿಸ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಎಷ್ಟು ಸಲ ಹೇಳಿದ್ನೋ ನೀನು ಬದಲಾಗು ಅಂತ ಸಾವಿರಾರು ಸಲ ಹೇಳಿದೆ, ಆದರೆ ನೀನು ಬದಲೇ ಆಗಲಿಲ್ಲ. ಹಾಗೆ ಆ ಸಂಧ್ಯಾನ ಕೆಣಕಿದ್ದಕ್ಕೆ ಕಣೋ ನಿನಗೆ ಈ ಪರಿಸ್ಥಿತಿ ಬಂದಿದ್ದು, ಅಲ್ಲ ಕಣೋ, ನೀನು ತಪ್ಪು ಮಾಡಿದ್ದಕ್ಕೆ ನೀನು ಶಿಕ್ಷೆ ಅನುಭವಿಸ್ಬಾರ್ದು ಅಂತ ನಾನು ಈ ಕೊಲೆನ ಮಾಡಿ ತಪ್ಪನ್ನ ಒಪ್ಕೊಂಡೆ, ಆದರೆ ಇವಾಗ ನನ್ನನ್ನೇ ಬೈತಾ ಇದೆಯಲ್ಲ, ಇದಕ್ಕೆಲ್ಲ ನಿಮ್ಮಪ್ಪ ನೀನು ಕಣೋ ಕಾರಣ ಅಂತ ಬೈತಾ ಇರ್ತಾಳೆ. ನೋಡು, ಇನ್ನು ಸ್ವಲ್ಪ ದಿನ ಆದಮೇಲೆ ನಿನ್ನನ್ನು ಬಿಡ್ತಾರೆ, ಆಮೇಲಾದರೂ ಸಹ ನೀನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ರೀತಿ ಜೊತೆ ಒಳ್ಳೆ ಸಂಸಾರ ಮಾಡೋ, ಪ್ಲೀಸ್ ಕಣೋ, ನಿಮ್ಮಪ್ಪ ಅಂತೂ ಬದಲಾಗ್ತಾರೋ ಇಲ್ವೋ ಗೊತ್ತಿಲ್ಲ, ನನ್ನ ಮಾತು ಕೇಳು ಅಂತ ಅಂದಾಗ, ಓಹೋ, ಸರಿಯಾಗಿ ಹೇಳ್ತಿದ್ದೀರಾ ಬಿಡಿ ಮಾಮ್, ಕೊಲೆ ಮಾಡಿದ್ದು ನೀನು, ಹೆಸರು ಮಾತ್ರ ನಂದಲ್ವಾ ಅಂತ ರೇಗಿಸ್ತಾ ಇರ್ತಾನೆ. ಅಲ್ಲ, ನೀನು ಏನು ಮಹಾ ಸಾಧನೆ ಮಾಡಿದ್ಯಾ ಅಂತ ಈ ರೀತಿ ನನಗೆ ಲೆಕ್ಚರ್ ಕೊಡ್ತಾ ಇದೆಯಲ್ಲ, ನೀನು ಏನು ಮಾಡಿದ್ಯಾ ಹೇಳು ನೋಡೋಣ, ನೀನು ದೊಡ್ಡದಾಗಿ ಕೊಲೆ ಮಾಡಿದ್ಯಾ, ಆದರೆ ನಾನು ಕೊಲೆ ಮಾಡಿಲ್ಲ ಅಂತ ಯಾವತ್ತೂ ನನಗೆ ಗೊತ್ತಾಗಿದೆ, ಹಾಗೆ ಇನ್ಸ್ಪೆಕ್ಟರು ಸಹ ಹೇಳಿದ್ದಾರೆ, ಆದರೆ ಈ ಮರ್ಡರ್ ಕೇಸ್ ಶುರುವಾಗಿದ್ದೆ ನಿನ್ನಿಂದಲೇ ಅಮ್ಮ ಅಂತ ನಾನು ಸುಮ್ಮನಾಗಿದ್ದೀನಿ, ಇಲ್ಲ ಅಂದಿದ್ರೆ ನಾನು ಏನು ಮಾಡ್ತಿದ್ನೋ ಗೊತ್ತಿಲ್ಲ, ಅಷ್ಟು ಕೋಪ ನನಗೆ ಬರ್ತಿದೆ ಅಂತ ಸೆಲ್ಲರೊಳಗೆ ಕೂಗಾಡ್ತಾ ಇರ್ತಾನೆ. ಹಾಗೆ ಈ ಕೇಸೇನಾದರೂ ಉಲ್ಟಾ ಹೊಡೆದ್ರೆ ಡ್ಯಾಡು ಈ ಕಡೆ ಮಿನಿಸ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ರು, ಈಗ MLA ಪದವಿ ಸಹ ಕಿತ್ತೋಗುತ್ತೆ, ಅವ್ರು ಮಾಡಿರೋ ಒಂದೊಂದು ಸ್ಕ್ಯಾಮು ಸಹ ಹೊರಗಡೆ ಬರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಸಿತಾರ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಒಂದು ವರ್ಷ ಬಂದು ಈ ಕಡೆ TV9 ಆಗಿರ್ಬೋದು ಅಥವಾ ಎಲ್ಲ ಪ್ರೆಸ್ ಅವರಾದರೂ ಸಹ ಬಂದು ಹಾಕ್ಕೊಂಡು ನಮ್ಮನ್ನು ರುಬ್ಬಿಡ್ತಾರೆ. ನೋಡಿ ಮಾಮ್, ಬೇರೆ ಯಾರೋ ಬಂದು ನಮ್ಮ ಮನೇನ ಹಾಳು ಮಾಡಿಲ್ಲ, ನೀನೇ ಸ್ವತಃ ನಮ್ಮ ಕುಟುಂಬನ ನೀನು ಹಾಳು ಮಾಡಿದ್ಯಾ ಅಂತ ಸಿಕ್ಕಾಬಟ್ಟೆ ಅಮ್ಮನ್ನ ಬೈತಾ ಇದ್ರೆ ಸಿತಾರ ಮಾತ್ರ ಏನು ಮಾತಾಡೋಕ್ಕಾಗದೆ ಹಾಗೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಭಾರ್ಗವಿ ಫೈಲ್ನ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶಕುಂತಲಾ ಅಜ್ಜಿ ಬರ್ತಾಳೆ. ಬಂದುಬಿಟ್ಟು ತಗೋ ಸ್ವೀಟ್ ತಿನ್ನು ಅಂತ ಬಾಯಿ ಕೊಡ್ತಾ ಇರಬೇಕಾದ್ರೆ, ಅಲ್ಲ ಅಜ್ಜಿ, ಏನು ದಿಢೀರಾಗಿ ನೀವು ನನಗೆ ಸ್ವೀಟ್ ತಿನ್ನಿಸ್ತಿದ್ದೀರಲ್ಲ, ಏನು ವಿಶೇಷ ಅಂತ ಅಂದಾಗ, ನೀನು ಮಾಡಿರೋ ಕೆಲಸಕ್ಕೆ ಸ್ವೀಟೆಲ್ಲ ನಾನು ಸಂಕ್ರಾಂತಿ ಹಬ್ಬನೇ ಮಾಡಬೇಕು, ಈ ಮನೆಯವ್ರು ನಿನ್ನನ್ನು ಕೊಂಡಾಡ್ದಿದ್ರು ಪರವಾಗಿಲ್ಲ, ಈ ಅಜ್ಜಿ ನಾನಿದ್ದೀನಲ್ವ, ನಾನು ನಿನ್ನನ್ನು ಕೊಂಡಾಡ್ತೀನಿ ಅಂತ ಪುನಃ ಮತ್ತೆ ಸ್ವೀಟ್ನ ತಿನ್ನಿಸ್ತಾ ಇರ್ತಾರೆ. ಹಾಗೆ ಭಾರ್ಗವಿ ಹೇಳ್ತಿರ್ತಾಳೆ, ನನಗೆ ಮಾತ್ರ ತಿನ್ನಿಸ್ತಿದ್ದೀರಲ್ಲ, ನೀವು ಸ್ವಲ್ಪ ತಿನ್ನಿ ಅಂತ ಹೇಳ್ಬಿಟ್ಟು, ನೋಡಿ ಅಜ್ಜಿ, ನಾನು ಏನು ಮಾಡಬೇಕು ಅದನ್ನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಅಂತ ಹೇಳಬೇಕಾದ್ರೆ, ಹೌದಮ್ಮ, ನೀನು ನಿನ್ನ ಕರ್ತವ್ಯ ಮಾಡಿದೀಯಾ, ಆದರೆ ಈ ಮನೆ ಪಾಲಿಗೆ ಇದು ದೊಡ್ಡ ಇತಿಹಾಸ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಏನು ಗೊತ್ತಮ್ಮ ಭಾರ್ಗವಿ, ಇಷ್ಟು ವರ್ಷದಲ್ಲಿ JPನ ಬಾಯಿ ಮುಚ್ಚಿದ್ದು ನೀನೇ, ಹಾಗೆ ಸೋಲಿಸಿದ್ದು ನೀನೇ, ಹಾಗೆ ಇಷ್ಟು ವರ್ಷದಲ್ಲಿ ಸೊಸೆಯಾಗಿ ನೀನೇ ಕೆಲಸಕ್ಕೆ ಹೋಗಿದ್ದು ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ನೀನು ಮನೇಲಿ ಮತ್ತು ಕೋರ್ಟಲ್ಲಿ JP ಬಾಯಿನ ಮುಚ್ಚಿರೋದ್ರಿಂದ ಅವನಿಗೆ ಮುಂದೆ ನೀನು ಏನು ಮಾಡ್ಬೋದು ಅನ್ನೋ ಟೆನ್ಷನ್ನು ಜಾಸ್ತಿ ಆಗಿದೆ ಅಂತ ಅಂದಾಗ, ಇದೆಲ್ಲ ಸಾಧ್ಯ ಆಗಿದ್ದು ಅರ್ಜುನಿಂದ ಅಜ್ಜಿ, ನಾನು ಕೋರ್ಟು ಹಾಗೆ ಕೈಬಿಡ್ತು, ಈ ಕೇಸು ಕೈಬಿಡ್ತು ಅಂತ ಟೆನ್ಷನ್ ಮಾಡ್ತಿರ್ಬೇಕಾದ್ರೆ ನನ್ನ ಆಲೋಚನೆಗಳೆಲ್ಲ ಬದಲಾಗಿತ್ತು, ಆವಾಗ ನನ್ನನ್ನು ಸರಿದಾರಿಗೆ ತಂದಿದ್ದು ನನ್ನ ಅರ್ಜುನ್ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಸಂಸಾರ ಅಂತಂದರೆ ಹೀಗೆ ಅಮ್ಮ, ದಂಪತಿಗಳು ಒಬ್ರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಕೈ ಹಿಡಿದು ನಡೆದ್ರೆ ದಂಪತಿ ಜೀವನ ತುಂಬ ಚೆನ್ನಾಗಿರುತ್ತೆ, ಇಲ್ಲಿ ದ್ವೇಷನೂ ಇರುತ್ತೆ, ಪ್ರೀತಿನೂ ಇರುತ್ತೆ ಕಣಮ್ಮ, ಇದೇ ಜೀವನ ಅಂತ ಶಕುಂತಲಾ ಅಜ್ಜಿ ಹೇಳ್ತಾ ಇರ್ತಾರೆ.
ಹಾಗೆ ನಿಮ್ಮಿಬ್ಬರು ಸಂಬಂಧ ಇವಾಗ ಗಟ್ಟಿಯಾಗ್ತಿದೆ. ನಿಮ್ಮ ಮೇಲೆ ಯಾರು ಕೆಟ್ಟ ಕಣ್ಣು ಬೀಳ್ದಲೇ ಇರಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ ಅಂತ ಅನ್ಬೇಕಾದ್ರೆ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಭಾರ್ಗವಿ ಮತ್ತೆ ಹೇಳ್ತಾ ಇರ್ತಾಳೆ, ನಾನು ಕೋರ್ಟಲ್ಲಿ ಮಾತ್ರ ಗೆಲ್ಲೋದಲ್ಲ, ಅರ್ಜುನ್ ಹೆಂಡತಿಯಾಗಿ ಮನೇಲಿ ನಾನು ಗೆಲ್ಲಬೇಕು ಅಂತ ಅನ್ಬೇಕಾದ್ರೆ ಖಂಡಿತ ನೀನು ಗೆಲ್ತೀಯ ಬಿಡಮ್ಮ ಅಂತ ಧೈರ್ಯ ತುಂಬ್ತಾ ಇರ್ತಾಳೆ. ಹಾಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಚರಣ್ ಬಂದು ಹೇಳ್ತಾ ಇರ್ತಾನೆ, ನಿನ್ನ ಒಳ್ಳೆ ಮನಸ್ಸಿಗೆ ಭಾರ್ಗವಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಶಾಕಿಂದ ಚರಣ್ ನಾನು ನೋಡ್ತಾ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಭಾರ್ಗವಿನ ಸೋಲಿಸ್ಬೇಕು ಅಂತ ಬೃಂದ ಒಂದು ಪ್ಲ್ಯಾನ್ನ ಮಾಡೇ ಬಿಡ್ತಾಳೆ. ಹಾಗೆ ಚರಣ್ ಈ ಕಡೆ ಭಾರ್ಗವಿಗೆ ಬರೆದಿರೋ ಲೆಟ್ರ್ಗಳೆಲ್ಲನೂ ಸಹ ಪ್ಯಾಕ್ ಮಾಡಿಕೊಂಡು ಅರ್ಜುನ್ಗೆ ಕೊಡಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಆ ಲೆಟರ್ನ ಇಟ್ಕೊಂಡು ಹೇಳ್ತಾ ಇರ್ತಾಳೆ, ತಾಳಿದವನು ಬಾಳಿ ಅನ್ನೋ ಗಾದೆ ಸುಮ್ಮನೆ ಬರೆದಿಲ್ಲ, ಅಂತೂ ನಾನೇನು ಅಂದ್ಕೊಂಡಿದ್ದೆ ಅದೆಲ್ಲ ಇವಾಗ ಆಗ್ತಾ ಇದೆ ಅಂತ ತುಂಬ ಖುಷಿಯಿಂದ ಬಿಗ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಆ ಕೊಂಪೆನ ಬಿಟ್ಟು ಇಲ್ಲಿ ಮಹಾರಾಣಿ ಥರ ಇರ್ಬೋದು ಅಂತ ಈ ಮನೆಗೆ ಬಂದು ಸೇರಿಕೊಂಡೆ, ಆದರೆ ನನ್ನನ್ನು ಮೂಲೆ ಗುಂಪಾಗಿ ಮಾಡಿಬಿಟ್ಲು. ನಾನೇ ಹೋಗಿ ಕೇಸಿಗೆ ಸಹಾಯ ಮಾಡ್ತೀನಿ ಅಂತ ಹೋದೆ, ಹಾಗೆ ಕತ್ತೆ ಥರ ನಾನು ದುಡ್ದೆ, ತಿರ್ಗಾ ನೀನು ಇದಕ್ಕೆಲ್ಲ ಲಾಯಕ್ಕಿಲ್ಲ ಅಂತ ಮೂಲೆ ಗುಂಪು ಮಾಡಿದ್ಲು. ಯಾರೋ ಹೇಳಿದ್ರು ಕಾಲ ಬದಲಾದ್ರೂ ಹಣೆ ಬರ ಬದಲಾಗಲ್ಲ ಅಂತ, ಯಾರೋ ಒಂದು ಮಾತು ಹೇಳಿದ್ದು ನೆನಪಾಗ್ತಿದೆ ನನಗೀಗ. ಆದರೆ ಇವಾಗ ಕಾಲನೂ ಬದಲಾಗ್ತಿದೆ, ಹಾಗೆ ಹಣೆ ಬರನೂ ಬದಲಾಗ್ತಿದೆ. ಇಷ್ಟು ದಿನ ಎಲ್ಲರಿಗೂ ಎದುರುಕೊಂಡು ನಡ್ಕೊಂಡು ಇದ್ಲು ಈ ಬೃಂದ, ಆದರೆ ಇವಾಗ ಎಲ್ಲರನ್ನೂ ಎದುರಿಸ್ಕೊಂಡು ತಲೆ ಎತ್ತಿ ನಡೀತಾಳೆ. ತಾಳಕ್ಕೆ ತಕ್ಕಂತೆ ಹಾಗೆ ಆಟಕ್ಕೆ ತಕ್ಕಂತೆ ಎಲ್ಲರನ್ನೂ ಕುಣಿಸೋ ಸಮಯ ಬಂದಿದೆ ಅಂತ ಬೀಗ್ತಾ ಇರ್ತಾಳೆ. ಹಾಗೆ ಲೆಟರೆಲ್ಲ ಇಟ್ಕೊಂಡು ಹೇಳ್ತಾ ಇರ್ತಾಳೆ, ಒಂದು ಕಡೆ ಭಾರ್ಗವಿ ಮನೆ ಬಿಟ್ಟು ಹೋದರೆ ಇನ್ನೊಂದು ಕಡೆ ಚರಣ್ ತನ್ನ ತಪ್ಪನ್ನೆಲ್ಲ ಒಪ್ಕೊಂಡು ನನ್ನ ಗುಲಾಮ್ ಆಗ್ತಾನೆ. ಹಾಗೆ ಮತ್ತೆ ಮೊಬೈಲಲ್ಲಿ ನೋಡಿಕೊಂಡು ಯಾರು ನನ್ನನ್ನು ಲಾಯಕ್ಕಿಲ್ಲ ಅಂತ ಹೇಳ್ತಾ ಇದ್ರು ಅವರೆಲ್ಲ ಬೃಂದನೇ ಈ ಮನೆ ಸರ್ವಾಧಿಕಾರಿ, ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ಎಲ್ಲರೂ ಬರ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ಮನೆಯಲ್ಲಿ ಕುತಂತ್ರಿ ಬುದ್ಧಿ ಅಂತ ಇರೋದು ನಮ್ಮ ಮಾವಂಗೆ, ಅವ್ರಿಗೆ ಬಿಟ್ಟರೆ ಯಾರಿಗೂ ಇಲ್ಲ. ನೆಕ್ಸ್ಟ್ ಇರೋದೆ ನನಗೆ, ಈ ಚಾಲಾಕಿ ಬುದ್ಧಿ ಇರೋದೆ ನನಗೆ. ನೋಡಿ ಮಾವ, ನೀವು ತಲೆ ಕೆಡಿಸ್ಕೋಬೇಡಿ, ಈ ಬೃಂದ ಈ ಮನೆನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ ಅಂತ ಈ ಕಡೆ ಗ್ರೀಟಿಂಗ್ಸ್ ಕಾರ್ಡ್ನ ಇಟ್ಕೊಂಡು ಹಾಗೆ ಲವ್ ಲೆಟರ್ಗಳನ್ನೆಲ್ಲ ಬರೆದನ್ನೆಲ್ಲ ಇಟ್ಕೊಂಡು ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜೆ ಪಿ ಸಹ ತುಂಬ ಬೇಜಾರಿಂದ ಪೊಲೀಸ್ ಸ್ಟೇಷನಿಂದ ಮನೆಗೆ ಬರಬೇಕಾದ್ರೆ ಈ ಕಡೆ ಮೇಲ್ಗಡೆ ನಿಂತ್ಕೊಂಡು ಈ ಕಡೆ ಬೃಂದ ನಗಾಡ್ತಿರ್ಬೇಕಾದ್ರೆ ಅವಳ ಹತ್ರ ಹೋಗೋಕ್ಕೆ ಅಂತ ತುಂಬ ಬೇಜಾರಿಂದ ಜೆ ಪಿ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಭಾರ್ಗವಿಗೆ ಹೇಳ್ತಾ ಇರ್ತಾನೆ, ಏನು ಗೊತ್ತಾ ಭಾರ್ಗವಿ, ಬೃಂದ ಇಷ್ಟು ದಿನ ಮೆರಿತಾ ಇದ್ಲು, ಅವಳಿಗೆ ಸರಿಯಾದ ಪಾಠ ಕಲಿಸಿ ಅವಳ ಸ್ಥಾನ ಏನು ಇದನ್ನು ನೀನು ತೋರಿಸ್ಕೊಟ್ಟೆ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಯಾರನ್ನು ಸಹ ಕುಗ್ಸೋ ಅವಶ್ಯಕತೆ ನನಗಿಲ್ಲ ಭಾವ ಅಂತ ಹೇಳ್ತಾ ಇರ್ತಾಳೆ. ಅದು ನನ್ನ ಕರ್ತವ್ಯ ಅಷ್ಟೇ ಭಾವ, ದಯವಿಟ್ಟು ನೀವು ಬೃಂದನ ಬದಲಾಯಿಸಿ ಅಂತ ಹೇಳ್ತಾ ಇರಬೇಕಾದ್ರೆ ಏನಂತ ಹೇಳ್ತಾ ಇದ್ದೀಯಾ, ಅವಳು ಮಾಡಿರೋದು ತಪ್ಪು ಒಂದ ಎರಡ ಅಂತ ಅನ್ಬೇಕಾದ್ರೆ ಬೃಂದಕ್ಕ ಸುಮ್ಮನೆ ತಪ್ಪು ಮಾಡಿಲ್ಲ, ನಿಮ್ಮ ಪ್ರೀತಿ ಮೇಲಿನೋ ಇರೋ ಅಭಿಮಾನ ಗೌರವಕ್ಕೆ ಅವಳು ಈ ರೀತಿ ಮಾಡಿದಾಳೆ, ನೀವಂದ್ರೆ ಅವಳಿಗೆ ಪ್ರಾಣ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ, ಅವಳನ್ನ ಬದಲಾಯಿಸೋಕ್ಕೆ ಟ್ರೈ ಮಾಡಿ, ನೀವು ಅವಳ ಪ್ರೀತಿನ ಗೌರವಿಸಿದ್ರೆ ಖಂಡಿತ ಅವಳು ಬದಲಾಗ್ಬೋದಲ್ವಾ ಅಂತ ಬುದ್ಧಿ ಮಾತನ್ನ ಹೇಳ್ತಾ ಇರ್ತಾಳೆ. ಹಾಗೆ ಚರಣ್ ಹೇಳ್ತಾ ಇರ್ತಾನೆ, ಅಲ್ಲ ಭಾರ್ಗವಿಯವರೇ, ಪ್ರೀತಿ ತಾನಾಗೆ ಹುಟ್ಟಲ್ಲ ಅಂತ ನೀವೇ ತಾನೇ ಹೇಳಿದ್ದು ಅಂತ ಅಂದಾಗ ಏನು ಮಾತಾಡ್ತಾ ಸೈಲೆಂಟಾಗಿ ನಿಂತಿರ್ತಾಳೆ. ಹಾಗೆ ಮತ್ತೆ ಚರಣ್ ಹೇಳ್ತಾ ಇರ್ತಾನೆ, ನನಗೂ ಅಷ್ಟೇ ಯಾವತ್ತೂ ಬೃಂದ ಮೇಲೆ ಪ್ರೀತಿನೇ ಆಗಿಲ್ಲ, ಒಂದೊಂದಲ್ಲ ಅವಳು ಮಾಡಿರೋದು ಬಿಸಿ ತುಪ್ಪನ ನಾಲ್ಗೆ ಮೇಲೆ ಇಟ್ಕೊಂಡು ನನಗೆ ನುಂಗಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ, ಆ ಥರ ಆಗ್ತಿದೆ, ಅವಳ ಮೇಲೆ ಯಾವತ್ತೂ ನನಗೆ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ಕೊತಾ ಇರ್ತಾನೆ. ಹಾಗೆ ಹೋಗಲಿ ಬಿಡಿ ಭಾರ್ಗವಿಯವರೇ, ನೀವು ಮತ್ತು ಅರ್ಜುನ್ ತುಂಬ ಸಂತೋಷವಾಗಿರಿ, ಅದೇ ನನಗೆ ತುಂಬ ಇಂಪಾರ್ಟೆಂಟು, ಆದರೆ ನನ್ನ ಲೈಫ್ನ ಸರಿ ಮಾಡೋಕ್ಕೆ ನೀವು ಮುಂದೆ ಬರಬೇಡಿ, ಅದೊಂದು ಚಿಕ್ಕ ಸಹಾಯನ ನನಗೆ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಚರಣ್ ಹೋಗೇ ಬಿಡ್ತಾನೆ. ಹಾಗೇನೊಂದು ಕಡೆ ಜೆ ಪಿ ಪಾಟೀಲು ಈ ಕಡೆ ಬೃಂದ ಹತ್ರ ಮಾತಾಡಬೇಕು ಅಂತ ಬಂದಾಗ ಕೇಳ್ತಾ ಇರ್ತಾನೆ, ನೀನು ಕಳಿಸಿದ್ದು ಫೋಟೋ ನಿಜನ ಬೃಂದ ಅಂತ ಅನ್ಬೇಕಾದ್ರೆ, ಅಯ್ಯೋ ಮಾವ, ನಾನು ಹೇಳ್ತಾ ಇರೋದೆಲ್ಲ ನಿಜ, ಇಲ್ಲಾಂದ್ರೆ ನಾನೇ ಸುಳ್ಳು ಕಳಿಸ್ತಿದ್ದೆ, ನೀವು ನೋಡಿರೋ ಫೋಟೋ 100% ನಿಜ ಅಂತ ಅಂದಾಗ ಜೆ ಪಿ ಪಾಟೀಲ್ಗೆ ಶಾಕ್ ಆಗ್ತಾ ಇರುತ್ತೆ. ಹಾಗಾದರೆ ಸಾಕ್ಷಿನ ನಾವು ಮೀಟ್ ಮಾಡ್ಬೋದು ಅಂತ ಅನ್ಬೇಕಾದ್ರೆ, ಏನು ಬಾವ ಈ ರೀತಿ ಹೇಳ್ತಾ ಇದ್ದೀರಾ, ಅಲ್ಲ ನೀವು ಯಾವ ವಿಷಯಕ್ಕೂ ಲಾಯಕ್ಕಿಲ್ಲ, ಯಾವುದಕ್ಕೂ ಲಾಯಕ್ಕಿಲ್ಲ, ಮೂಲೆಯಲ್ಲಿ ಬಿದ್ದಿರಿ ಅಂತ ಹೇಳ್ತಾ ಇದ್ರಿ, ಆದರೆ ಇವಾಗ ಈ ಬೃಂದ ಕೆಪಾಸಿಟಿ ಏನು ಅಂತ ನಿಮಗೆ ಇವಾಗ ಅರ್ಥ ಆಯ್ತಲ್ವ ಮಾವ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ತುಂಬ ಬೇಜಾರಿಂದ ಮತ್ತೆ ಆ ಸಾಕ್ಷಿನ ಮೀಟ್ ಮಾಡ್ಬೋದಾ ಅಂತ ಕೇಳ್ತಿರ್ಬೇಕಾದ್ರೆ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಕೇಳಿದ್ವು ಮಾವ, ನೀವು ಟೆನ್ಷನ್ ತೊಗೋಬೇಡಿ, ಆ ಸಾಕ್ಷಿ ಕೋರ್ಟಿಗೆ ಯಾವಾಗ ಬರಬೇಕು, ಎಷ್ಟು ಗಂಟೆಗೆ ಬರಬೇಕು, ಹಾಗೆ ಯಾವ ರೀತಿ ಡೈರೆಕ್ಟಾಗಿ ಬರಬೇಕು ಅದನ್ನೆಲ್ಲ ನಾನು ನೋಡ್ಕೋತೀನಿ, ಯಾಕಂತಂದರೆ ಇಂಪಾರ್ಟೆಂಟ್ ಸಾಕ್ಷಿ ಅಲ್ವಾ, ಡೈರೆಕ್ಟಾಗಿ ಕೋರ್ಟಿಗೆ ಬಂದರೆ ತುಂಬ ಒಳ್ಳೆಯದು, ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಜೆ ಪಿ ಪಾಟೀಲು ಕೈ ಮುಗಿದು ಬೃಂದನ ಹತ್ರ ಹೇಳ್ತಾ ಇರ್ತಾನೆ, ನಾನು ಯಾವತ್ತೂ ಸಹ ಯಾರಿಗೂ ಕೈ ಮುಗಿದು ಈ ರೀತಿ ಬೇಡಿಲ್ಲ ಬೃಂದ, ಅದರಲ್ಲೂ ನನಗಿಂತ ವಯಸ್ಸಿನಲ್ಲಿ ತುಂಬ ಚಿಕ್ಕವಳು ಅಂಥದ್ರಲ್ಲಿ ನಾನು ಕೈ ಮುಗಿದು ಬೇಡ್ತಾ ಇದ್ದೀನಿ ಅಂತ ಅಂದರೆ ಟ್ರೂ ಸಮಥಿಂಗ್, ಹಾಗೆ ಡೂ ಸಮಥಿಂಗು, ದಯವಿಟ್ಟು ಈ ಕೇಸಲ್ಲಿ ನಾನು ಗೆಲ್ಲುವ ಹಾಗೆ ಮಾಡು ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಾನು ಶಕ್ತಿನ ಎಷ್ಟು ನಂಬ್ತೀನೋ ಹಾಗೆ ನಿನ್ನೂ ಅಷ್ಟೇ ನಂಬ್ತೀನಿ, ನನ್ನ ಶಕ್ತಿ ಗೆಳೆತನ ಮೊದಲಿನ ಥರ ಉಳ್ಕೋಬೇಕು, ಅದಕ್ಕೋಸ್ಕರ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಏನಾದರೂ ಮಾಡಿ ಈ ಕೇಸಿಂದ ನನ್ನನ್ನು ಗೆಲ್ಲಿಸೋ ಅಂತ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೋತಾ ಇರ್ತೀನಿ.
ಹಾಗೆ ಬೃಂದ ಹೇಳ್ತಿರ್ತಾಳೆ, ಅಲ್ಲ ಮಾವ ಶಕ್ತಿ ಅಂಕಲ್ಗೆ ಯಾಕೆ ಇಷ್ಟೊಂದು ಥರ ಹೆದರ್ಕೋತಿದ್ದೀರಾ ಅಂತ ಅಂದಾಗ, ಅವ್ನ ಪವರ್ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವನ ಕಡೆ ಏನಾದರೂ ತಪ್ಪಾಗಿ ಸಿಗಾಕೊಂಡ್ರೆ ನಮ್ಮನ್ನು ಬೇಕಾದರೂ ಅವನು ತುಳಿತಾನೆ. ಇವಾಗ ನಾನು ಸಿಗಾಕೊಂಡಿದ್ದೀವಿ, ನಾಳೆ ಮುಂಚೆ ನೀನು ಸಿಗಾಕೋಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದರಿಂದ ಪಾರು ಮಾಡು ಅಂತ ಕೇಳ್ತಾ ಇರ್ತಾನೆ. ಹಾಗೆ ನಂಬಿಕೆ, ಈ ಕೇಸು, ನಿಮ್ಮ ಮಾನ ಮರ್ಯಾದೆ ಎಲ್ಲನೂ ನಾನು ಉಳಿಸ್ತೀನಿ ಮಾವ ಅಂತ ಹೇಳ್ತಿರ್ಬೇಕಾದ್ರೆ ಕೈ ಮುಗಿದು ನಿಂತಿರೋದನ್ನು ಈ ಕಡೆ ನಿರ್ಮಲ ಮತ್ತು ಸಾಕ್ಷಿ ನೋಡ್ತಾರೆ. ಹಾಗೆ ಅವರಿಬ್ಬರು ತುಂಬ ಕೋಪ ಮಾಡಿಕೊಂಡು ನಿರ್ಮಲ ಹೇಳ್ತಿರ್ತಾಳೆ, ಜೆ ಪಿ ನೀವು ಯಾಕೆ ಅವಳ ಮುಂದೆ ಕೈ ಮುಗಿದು ನಿಂತಿದ್ದೀರಾ, ನಿಲ್ಲಿಸಿ ಅಂತ ಅಂದಾಗ ಜೆ ಪಿಗೆ ಅವಮಾನ ಆಗ್ತಾ ಇರುತ್ತೆ. ಅಲ್ಲ ಏನೇ ನನ್ನ ಗಂಡ ನಿನ್ನ ಹತ್ರ ಕೈ ಮುಗಿದು ಕೇಳ್ತಾ ಇದ್ದಾರಲ್ಲ ಅಂಥದ್ದೇನೇ ಮಾಡಿದೆ ಅಂತ ಅಂದಾಗ ಬೃಂದ ಮಾತ್ರ ಅವಳೊಳಗೆ ನಗಾಡ್ತಿರ್ಬೇಕಾದ್ರೆ ಸಾಕ್ಷಿ ಹೇಳ್ತಾ ಇರ್ತಾಳೆ, ನೋಡಿದ್ರಕ್ಕ ನೀವೇನು ಹೇಳಿದ್ರು ಮಾತಾಡ್ದಂಗೆ ಯಾವ ರೀತಿ ಸ್ಮೈಲ್ ಮಾಡ್ತಿದ್ದಾಳೆ ನೋಡಿ ಅಂತ ಸಿಟ್ಕೊಂಡು ಹೇಳ್ತಿರ್ಬೇಕಾದ್ರೆ ಜೆ ಪಿ ಹೇಳ್ತಾ ಇರ್ತಾನೆ, ನೋಡಿ ಇನ್ಮೇಲೆ ಬೃಂದನ್ಗೆ ಏನು ಅನ್ನಂಗಿಲ್ಲ ಆಯ್ತಾ ಅಂತ ಅನ್ಬೇಕಂದ್ರೆ, ಏನು ಜೆ ಪಿ ಈ ಥರ ಅಂತ ಇದ್ದೀರಾ, ಹಾಗಾದರೆ ಇವಳಿಗೆ ಮಹಾರಾಣಿ ಅನ್ನೋ ಪಟ್ಟನ ನಾವು ಕೊಡ್ಬೇಕಂತ ಅಂದಾಗ ಹೌದು ಅಂತ ಜೆ ಪಿ ಹೇಳ್ಬೇಕಾದ್ರೆ ಇವ್ರಿಗೆಲ್ಲ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅವಳಿಗೆ ಯಾರು ಸಹ ಏನು ಅನ್ನಂಗಿಲ್ಲ, ಇನ್ನು ಮುಂದೆ ಅವಳು ಏನು ಹೇಳ್ತಾಳೋ ಅದನ್ನು ನೀವು ಸುಮ್ಮನೆ ಕೇಳಬೇಕು ಅಷ್ಟೇ, ತಿರುಗಿ ಉತ್ತರ ಯಾರು ಕೊಡಬಾರ್ದು ಅಂತ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಜೆ ಪಿ ಅವಳ ಬಗ್ಗೆ ಈ ರೀತಿ ಹೇಳ್ತಿದ್ದೀರಾ ಅಂತ ಈ ಕಡೆ ನಿರ್ಮಲ ಕೇಳ್ತಾ ಇರಬೇಕಾದ್ರೆ, ನೋಡಿ ಇನ್ನು ಮುಂದೆ ಜೆ ಪಿಗೆ ಯಾವ ಮರ್ಯಾದೆ ಎಲ್ಲ ಕೊಡ್ತಾಯಿದ್ರಿ ನೀವು, ಅದೇ ರೀತಿ ನೀವು ಇನ್ಮೇಲೆ ಬೃಂದನಿಗೆ ಕೊಡಬೇಕು ಅಂತ ಅಂದಾಗ ಬೃಂದನ್ಗೆ ಒಳಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಗೊತ್ತಾಯ್ತಾ ಅಂತ ಜೋರಾಗಿ ಜೆ ಪಿ ಕಿರ್ತಿರ್ಬೇಕಾದ್ರೆ ಇವರೆಲ್ಲ ಎದುರ್ಕೋತಾ ಇರ್ತಾರೆ. ಆಗ ಮತ್ತೆ ಬೃಂದನ ಹತ್ರ ನಾನು ಹೇಳಿದ್ದು ಅರ್ಥ ಆಯ್ತು ಅನ್ಬೇಕಾದ್ರೆ, ನೀವು ಟೆನ್ಷನ್ ತಗೋಬೇಡಿ ಹೋಗಿ ಮಾವ ಅಂತ ಕಳಿಸ್ದಾಗ ಈ ಕಡೆ ಸಾಕ್ಷಿ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಅಕ್ಕ ಇಲ್ಲಿ ಏನು ಹೇಳ್ತಿದೆ, ದ ಗ್ರೇಟ್ ಜೆ ಪಿ ಪಾಟೀಲು ನಮ್ಮ ಭಾವ ಇವಳ ಹತ್ರ ಕೈ ಮುಗಿದು ಏನು ಕೇಳ್ತಾ ಇದ್ದಾರೆ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ನಿರ್ಮಲನ್ಗೆ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಬೃಂದ ಹೇಳ್ತಿರ್ತಾಳೆ, ಇವಾಗಲಾದ್ರೂ ಗೊತ್ತಾಯ್ತಾ ನನ್ನ ಕೆಪಾಸಿಟಿ, ನೀನು ಏನು ದಬ್ಬಾಗ್ತಿ ಅಂತಿದ್ರಲ್ಲ ಇವಾಗ ನನ್ನ ಕೆಪಾಸಿಟಿ ಗೊತ್ತಾಯ್ತಾ ಅನ್ಬೇಕಾದ್ರೆ ಅಂತ ಸಾಕ್ಷಿ ಬೆರಳು ತೋರಿಸಿ ಮಾತಾಡ್ತಿರ್ಬೇಕಾದ್ರೆ, ಈ ಥರ ವಾಯ್ಸ್ ಏನಾದರೂ ರೈಸ್ ಮಾಡಿದರೆ ನಿಮ್ಮನ್ನು ಗಂಟು ಮುಟ್ಟೆ ಕಟ್ಟಿಸಿ ಮನೆಯಿಂದ ಆಚೆ ಹಾಕ್ತೀನಿ, ಯಾವ ಡಿಸಿಷನ್ನು ಬೇಕಾದರೆ ತಗೋಬೋದು ಅಂತ ಗೋಲ್ಡನ್ ಆಪರ್ಚುನಿಟಿನ ಮಾವ ನನಗೆ ಕೊಟ್ಟಿದ್ದಾರೆ ಅಂತ ತುಂಬ ಕೊಬ್ಬಿನಿಂದ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವರಿಬ್ಬರು ಹೊಟ್ಟೆ ಉರ್ಕೊಂಡು ಕೋಪ ಮಾಡ್ಕೊಂಡು ಅಲ್ಲೇ ನಿಂತ್ಕೋತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.